ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ನಮ್ಮ ಮನೆಯಲ್ಲಿ ರೂಮ್ ಮತ್ತು ವಾಸ್ತುವಿಗೆ ಈ ವಾಸ್ತುವಿಗೂ ತುಂಬ ಅವಿನಾಭಾವ ಸಂಬಂಧ. ಹಾಗಾಗಿ ಮಂಚವನ್ನು ಹಾಕುವುದರಿಂದ ಹಿಡಿದು ನಾವು ಯಾವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಬೇಕು ಎನ್ನುವುದನ್ನು ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿರಬಹುದು. ಮಂಚ ಯಾವ ಕಡೆ ಇದ್ದರೆ ಒಳ್ಳೆಯದು, ಕೆಟ್ಟದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ನಿಮ್ಮ ಬೆಡ್ರೂಮ್ ಹೇಗಿರಬೇಕು ಎನ್ನುವ ಕೆಲವು ಪ್ರಶ್ನೆಗಳಿಗೆ ಇಲ್ಲಿದೆ ಕೆಲವು ಸಲಹೆಗಳು. ಮಾಸ್ಟರ್ ಬೆಡ್ರೂಮ್ ಯಾವಾಗಲೂ ಮನೆಯ ನೈಋತ್ಯ ಭಾಗದಲ್ಲಿರಬೇಕು. ಈ ಭಾಗವು ಭೂಮಿಯನ್ನು ಪ್ರತಿನಿಧಿಸುವುದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ನಿಮ್ಮದಾಗುತ್ತೆ. ಹಾಗಾಗಿ ಮಾಸ್ಟರ್ ಬೆಡ್ರೂಮ್ ಯಾವಾಗಲೂ ನೈಋತ್ಯ ದಿಕ್ಕಿನಲ್ಲಿ ಇರುವಂತೆ ಯೋಜನೆಯನ್ನು ರೂಪಿಸಿಕೊಳ್ಳಿ. ಇನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗುವಂತೆ ನಿಮ್ಮ ಬೆಡ್ಡನ್ನು ಹಾಕಬೇಕು. ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಬಾರದು. ಇದು ನಿಮ್ಮ ದೇಹದಲ್ಲಿ ಆಯಾಸ ಮತ್ತು ಸುಸ್ತನ್ನು ತರುವಂತೆ ಮಾಡುತ್ತದೆ. ಅತಿ ಮುಖ್ಯವಾಗಿ ಬೆಡ್ ಮೇಲ್ಭಾಗದಲ್ಲಿ ಅಡ್ಡಲಾಗಿ ಬೀಮ್ ಹಾದು ಹೋಗಿರಬಾರದು. ಹಾಗೇನಾದರೂ ಆಗಿದ್ದರೆ ಇದು ನಿಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ, ಗಂಭೀರವಾಗಿರುವಂತಹ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಬೀಮ್ ಹಾದು ಹೋಗಿರುವ ಕೆಳಗಡೆ ಹಾಸಿಗೆಯನ್ನು ಹಾಸಬೇಡಿ. ನಿಮ್ಮ ರೂಮ್ನಲ್ಲಿ ದಕ್ಷಿಣ ಇಲ್ಲವೇ ಪಶ್ಚಿಮ ಭಾಗದ ಗೋಡೆಗೆ ನಿಮ್ಮ ಬೆಡ್ಡನ್ನು ಹಾಕಬೇಕು. ಕನಿಷ್ಠ ಗೋಡೆಯಿಂದ 4 ಇಂಚು ಅಂತರವನ್ನು ಬಿಟ್ಟು ನಿಮ್ಮ ಬೆಡ್ಡನ್ನು ಹಾಕಬೇಕು. ಭಾರವಾದ ಅಲ್ಮೇರವನ್ನು ದಕ್ಷಿಣ ಇಲ್ಲವೇ ಪಶ್ಚಿಮ ಭಾಗದಲ್ಲಿ ಇರಿಸಬೇಕು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬಿಣದ ಮಂಚವನ್ನು ಹಾಕಬಾರದು. ಮರದಿಂದ ಮಾಡಿರುವಂತಹ ಮಂಚವನ್ನು ಹಾಕುವುದು ಒಳ್ಳೆಯದು. ಕಬ್ಬಿಣದಿಂದ ಮಾಡಿದ ಮಂಚವನ್ನು ಹಾಕುವುದರಿಂದ ಮನೆಯಲ್ಲಿ ಕೆಟ್ಟ ಪರಿಣಾಮಗಳನ್ನು ತರುತ್ತದೆ. ಹಾಗಾಗಿ ಕಬ್ಬಿಣದ ಮಂಚವನ್ನು ಹಾಕಬೇಡಿ. ಇನ್ನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ವಿದ್ಯುತ್ ಕಾಂತೀಯ ಕಿರಣಗಳು ಹೊರಹೊಮ್ಮುತ್ತವೆ. ಇದು ನಿಮಗೆ ಗೊತ್ತಿರಬಹುದು. ಇದು ನಿಮ್ಮ ನಿದ್ದೆಯನ್ನು ಹಾಳು ಮಾಡುತ್ತದೆ. ಹಾಗಾಗಿ ಇವುಗಳನ್ನು ಸಾಕಷ್ಟು ದೂರದಲ್ಲಿ ಇಟ್ಟು ಮಲಗಬೇಕು. ಇನ್ನು ನಿಮ್ಮ ಮಂಚದ ಎದುರು ಕನ್ನಡಿ ಇರಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆಯನ್ನು ಮಾಡುತ್ತದೆ. ನಿಮ್ಮ ಮಂಚ ಯಾವಾಗಲೂ ಸಮರ್ಪಕವಾಗಿರಬೇಕು, ಇನ್ಯಾವುದೋ ಆಕಾರದಲ್ಲಿ ಇರಬಾರದು. ಇನ್ನು ಅತಿ ಮುಖ್ಯವಾಗಿ ಕೊಠಡಿಯ ಬಾಗಿಲಿನ ಎದುರಿಗೆ ಬೆಡ್ಡನ್ನು ಹಾಕಬಾರದು. ಡಬಲ್ ಬೆಡ್ಗೆ ಒಂದೇ ಹಾಸಿಗೆಯನ್ನು ಹಾಸಬೇಕು. ಇದು ದಾಂಪತ್ಯ ಜೀವನ ಸುಖವಾಗಿರುವಂತೆ ನೋಡಿಕೊಳ್ಳುತ್ತದೆ. ಬೆಡ್ರೂಮ್ ಬಾಗಿಲು ಹಾಕುವಾಗ ಅಥವಾ ಬಾಗಿಲು ತೆರೆಯುವಾಗ ಬಾಗಿಲು ಶಬ್ದವನ್ನು ಮಾಡಬಾರದು, ಇಲ್ಲವಾದರೆ ಮಾನಸಿಕ ಕಿರಿಕಿರಿ ಎದುರಾಗುತ್ತದೆ. ಬೆಡ್ರೂಮ್ನ ನೈಋತ್ಯ ಭಾಗದಲ್ಲಿ ಕಂದು ಅಥವಾ ಬಾದಾಮಿಯಂತಹ ಭೂಮಿ ಸೂಚಕದ ಬಣ್ಣವನ್ನು ಹಚ್ಚಬೇಕು. ಬೆಡ್ ಕೆಳಗೆ ಸ್ಟೋರೇಜ್ ಅನ್ನು ಇಡಬಾರದು. ಒಂದು ವೇಳೆ ಇದ್ರೂ ಕೂಡ ಅಲ್ಲಿ ಚರ್ಮದಂತಹ ವಸ್ತುಗಳನ್ನು ಅದರ ಕೆಳಗಡೆ ಇಡಬಾರದು. ಇನ್ನು ನಮ್ಮ ಮಂಚ ಕೂರುವಾಗ ಮಲಗುವಾಗ ಶಬ್ದವನ್ನು ಮಾಡುತ್ತಿದ್ದರೆ ಇದು ಒಳ್ಳೆಯದಲ್ಲ. ಅದನ್ನು ಸರಿ ಮಾಡಿಸಿ, ಇಲ್ಲವೇ ಬದಲಾಯಿಸಿ. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ವಾಸ್ತುಶಾಸ್ತ್ರದ ಜೊತೆಗೆ ಸಂಬಂಧವನ್ನು ಹೊಂದಿರುತ್ತೆ. ಮನೆ, ಕೆಲಸ, ವಸ್ತು ಎಲ್ಲವೂ ವಾಸ್ತುವನ್ನು ಅವಲಂಬಿಸಿರುತ್ತವೆ. ಮನೆ ಹಾಗೂ ವಸ್ತುಗಳನ್ನು ವಾಸ್ತುವಿಗೆ ವಿರುದ್ಧವಾಗಿ ಇಟ್ಟರೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ನಾವು ಮಲಗುವ ಕೋಣೆ ಸಹ ವಾಸ್ತುವಿನ ಜೊತೆ ಸಂಬಂಧವನ್ನು ಹೊಂದಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಮಲಗೋ ಹಾಸಿಗೆ ಜೀವನದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರುತ್ತದೆ. ಸದಾ ಆರೋಗ್ಯ ಮತ್ತು ಸುಖ ಜೀವನ ಬಯಸುವವರು ಹಾಸಿಗೆಗೆ ಸಂಬಂಧಿಸಿದ ವಾಸ್ತು ನಿಯಮವನ್ನು ಪಾಲಿಸುವುದು ಅತ್ಯಗತ್ಯ. ಸಾಮಾನ್ಯವಾಗಿ ಅನೇಕರು ಮಂಚದ ಕೆಳಗೆ ಸ್ಟೋರೇಜ್ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತಾರೆ. ಅದರಲ್ಲಿ ಅನೇಕ ವಸ್ತುಗಳನ್ನು ಇಟ್ಟಿರುತ್ತಾರೆ. ಮಂಚದ ಕೆಳಗೆ ಅಗತ್ಯವಿರೋ ಅನಗತ್ಯವಿರೋ ವಸ್ತುಗಳನ್ನು ಇಟ್ಟಿರುತ್ತಾರೆ. ಆದರೆ ಕೆಲವು ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡಬಾರದು. ಈ ರೀತಿ ಇಟ್ಟರೆ ವಾಸ್ತು ದೋಷವನ್ನು ತರುತ್ತದೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಸಿದುಕೊಳ್ಳುತ್ತೆ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡಬಾರದು. ಇದು ವಾಸ್ತು ದೋಷವನ್ನು ಸೃಷ್ಟಿಸುತ್ತೆ.
ಇದರಿಂದ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ, ನಿದ್ರಾಹೀನತೆಯನ್ನು ತರುತ್ತದೆ, ಮನೆಯಲ್ಲಿ ಸಂತೋಷವನ್ನು ಮತ್ತು ಶಾಂತಿಯನ್ನು ಕಸಿದುಕೊಳ್ಳುತ್ತೆ, ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ತುಕ್ಕು ಹಿಡಿದ ಕಬ್ಬಿಣದ ವಸ್ತುವನ್ನು ಹಾಸಿಗೆಯ ಕೆಳಗೆ ಇಡಬಾರದು. ಯಾಕೆಂದರೆ ಅದರಿಂದ ಉಂಟಾಗುವ ವಾಸ್ತು ದೋಷಗಳು ಮನೆಯಲ್ಲಿ ಭಯಾನಕವಾಗಿರುವಂತಹ ಆರ್ಥಿಕ ಬಿಕ್ಕಟ್ಟನ್ನು ತರುತ್ತೆ. ಹಾಗಾಗಿ ತುಕ್ಕು ಹಿಡಿದ ವಸ್ತುಗಳನ್ನು ಮನೆಯಲ್ಲೂ ಸಹ ಇಡಬಾರದು. ಇನ್ನು ಜನರು ಹರಿದ ಬಟ್ಟೆಗಳನ್ನು, ಬೇಡದ ಬಟ್ಟೆಗಳನ್ನು ಕಸಕ್ಕೆ ಹಾಕೋದು ಅಪರೂಪ. ಯಾವುದಾದರೂ ಸಮಯದಲ್ಲಿ ಸಹಾಯಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಸಿಗೆಯ ಕೆಳಗೆ ಇಟ್ಟಿರುತ್ತಾರೆ. ಇದು ವಾಸ್ತು ಪ್ರಕಾರ ಇದು ಉತ್ತಮವಲ್ಲ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಇನ್ನು ನಮ್ಮ ಮನೆಯಲ್ಲಿ ಅಥವಾ ಬೆಡ್ರೂಮ್ನಲ್ಲಿ ಪೊರಕೆಯನ್ನು ಇಟ್ಟುಕೊಳ್ಳೋ ಅಭ್ಯಾಸವನ್ನು ನಾವು ಇಟ್ಟುಕೊಂಡಿರುತ್ತೇವೆ. ಬೆಡ್ರೂಮ್ ಕ್ಲೀನ್ ಮಾಡಿ ಅಲ್ಲೇ ಇಟ್ಟಿರುತ್ತಾರೆ. ಆದರೆ ಹಾಸಿಗೆಯ ಕೆಳಗೆ ಇಲ್ಲವೇ ಮಂಚದ ಕೆಳಗೆ ಪೊರಕೆಯನ್ನು ಇಡೋದು ಅಶುಭ. ಹಾಸಿಗೆಯ ಕೆಳಗೆ ಪೊರಕೆಯನ್ನು ಇಡೋದ್ರಿಂದ ಮನಸ್ಸಿನ ಮತ್ತು ಮೆದುಳಿನ ಮೇಲೆ ನಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುತ್ತೆ ಮತ್ತು ಮನೆಯಲ್ಲಿ ಆರ್ಥಿಕ ಸಮಸ್ಯೆಯನ್ನು ತಂದೊಡ್ಡುವಂತಹ ಕೆಲಸವನ್ನು ಮಾಡುತ್ತೆ. ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಏರುಪೇರಾಗುವಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಇನ್ನು ಖಾಲಿ ಇರುವ ಸೂಟ್ ಕೇಸ್ ಮಂಚದ ಕೆಳಗೆ ಇಟ್ಟಿರುತ್ತಾರೆ. ಇದು ವಾಸ್ತು ಪ್ರಕಾರ ಒಳ್ಳೆಯದಲ್ಲ. ಧಾರ್ಮಿಕ ಪುಸ್ತಕಗಳು, ಧಾರ್ಮಿಕ ಗ್ರಂಥಗಳನ್ನು ಹಾಸಿಗೆ ಮೇಲೆ ಇಡಬಾರ್ದು. ಹೀಗೆ ಮಾಡೋದ್ರಿಂದ ನೀವು ಪಾಪದಲ್ಲಿ ಪಾಲಾಗುತ್ತೀರಿ. ಯಾಕೆಂದರೆ ಧರ್ಮ ಗ್ರಂಥಗಳನ್ನು ತುಂಬ ಪವಿತ್ರ ಎಂದು ನಾವು ಹೇಳುತ್ತೇವೆ, ಇನ್ನು ನಂಬುತ್ತೇವೆ. ಹಾಸಿಗೆಯನ್ನು ಅಶುದ್ಧ ಎಂದು ಹೇಳಲಾಗುತ್ತೆ. ಈ ರೀತಿ ಮಾಡಿದರೆ ಗಂಡ ಹೆಂಡತಿಯ ನಡುವೆ ಕಹಿಯನ್ನು ತರುವಂತಹ ಪ್ರಭಾವ ಹೆಚ್ಚಾಗಿರುತ್ತದೆ. ಹಾಗಾಗಿ ಮೇಲೆ ತಿಳಿಸಿರುವಂತಹ ಯಾವುದೇ ತರಹದ ತಪ್ಪುಗಳನ್ನು ಮಾಡಬೇಡಿ. ಒಂದು ವೇಳೆ ತಪ್ಪುಗಳನ್ನು ಮಾಡುತ್ತಿದ್ದರೆ ಅದನ್ನು ಹಿಂದೆ ಸರಿಪಡಿಸಿಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.